ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಮಿರ್ಚಿ ಪಕೋಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಲವಾರು ರೀತಿಯ ಮಿರ್ಚಿ ಪಕೋಡನ ಮಾಡಿರ್ತೀರಾ, ತಿಂದಿರ್ತೀರಾ. ಆದ್ರೆ ಇದೊಂದು ಡಿಫ್ರೆಂಟ್ ಆಗಿರೋ ಹೊಸ ವಿಧಾನ ಟ್ರೈ ಮಾಡಿ. ಇವಾಗ ಮಳೆಗಾಲ ಶುರು ಆಯ್ತು, ಸಾಯಂಕಾಲ ಆದ್ರೆ ಸಾಕು ನಮಗೆ ನಾಲ್ಗೆ ಚುಟು ಚುಟು ಅಂತ ಇರುತ್ತೆ, ಏನಾದ್ರೂ ಸ್ನಾಕ್ಸ್ ಬೇಕು ಅಂತ. ಅವಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಮ್ಮ ಮಳೆ ಚಳಿ ಏನು ತಗಲಲ್ಲ ನಮಗೆ, ಅಷ್ಟು ಸಖತ್ತಾಗಿರುವಂಥ ರೆಸಿಪಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಒಂದು ದೊಡ್ಡ ಪಾತ್ರೆನ ತಗೊಂಡಿದ್ದೀನಿ. ಅದರಲ್ಲಿ 2.25 ಕಪ್ಪಿನಷ್ಟು ಬೇಸನ್ ಕಡಲೆ ಹಿಟ್ಟನ್ನು ಹಾಕೊಂಡೆ. ಇದು ರೆಡಿಮೇಡ್ ಕಡಲೆ ಹಿಟ್ಟಲ್ಲ, ಮನೆಯಲ್ಲಿ ಮಾಡಿರೋದು. ನೀವು ರೆಡಿಮೇಡ್ ಕಡಲೆ ಹಿಟ್ಟನ್ನು ಕೂಡ ತಗೋಬಹುದು. ಇದಕ್ಕೆ ರುಚಿಗನುಸಾರ 3/4 ಸ್ಪೂನ್ನಷ್ಟು ಉಪ್ಪು, 1 ಚಿಟಿಕೆ ಸೋಡಾ, 1 ಚಿಟಿಕೆ ಅರಿಶಿನ ಪುಡಿ, ಹಾಗೆ 1 ಸ್ಪೂನಷ್ಟು ಅಜವಾನನ ಹೀಗೆ ತಿಕ್ ಹಾಕೊಳ್ಳೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ನಮ್ಮ ಬಜ್ಜಿಯ ಟೇಸ್ಟ್ ಕೂಡ ಹೆಚ್ಚುತ್ತೆ. ನಂತರ 2 ಸ್ಪೂನ್ ಬಿಸಿ ಬಿಸಿ ಎಣ್ಣೆಯನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಸಾಮಗ್ರಿ ಹಿಟ್ಟಿನಲ್ಲಿ ನೀಟಾಗಿ ಸೇರಬೇಕು. ನಂತರ ನಾವು ಯಾವ ಕಪ್ಪಿನಿಂದ ಹಿಟ್ಟನ್ನು ತಗೊಂಡಿದ್ದೀವಿ ಅದೇ ಕಪ್ಪಿನಿಂದ 1 ಕಪ್ ನೀರನ್ನು ತಗೊಂಡಿದ್ದೀನಿ. ನೀಟಾಗಿ ನಾವು ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಒಂದೇ ಸಾರಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ನಾವು ಒಂದೇ ಸಾರಿ ನೀರು ಜಾಸ್ತಿ ಹಾಕೋದ್ರಿಂದ ನೀರಾಗುತ್ತೆ. ನಾವು ಈಗ ಸ್ವಲ್ಪ ನೀರು ಹಾಕಿ ಕಲಿಸೋದ್ರಿಂದ ನಮ್ಮ ಬಜ್ಜಿ ಅನ್ನೋದು ಫ್ಲಫಿ ಆಗುತ್ತೆ, ಗೂಡಾಗುತ್ತೆ, ಹಾಗೆ ಗರಿ ಗರಿ ಆಗುತ್ತೆ. ನಾವಿಲ್ಲಿ ಗರಿ ಗರಿ ಆಗಬೇಕು ಅಂತ ಕಡಲೆ ಹಿಟ್ಟಾಗಲಿ ರವೆ ಆಗಲಿ ಯಾವುದನ್ನು ಮಿಕ್ಸ್ ಮಾಡ್ತಾ ಇಲ್ಲ. ಓನ್ಲಿ ಕಡಲೆ ಹಿಟ್ಟು ಒಂದರಿಂದಲೇ ನಾವು ಗರಿ ಗರಿ ಆಗಿರುವಂಥ ಪಕೋಡ ಬಜ್ಜಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ 1 ಕಪ್ಪಿನ ಮೇಲೆ ಸ್ವಲ್ಪ ನೀರು ನಮಗೆ ಬೇಕಾಯಿತು ಬಂಧುಗಳೇ. ಇದಕ್ಕೆ ನೀರನ್ನು ಪಕ್ಕಕ್ಕಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಹೀಗೆ ಚೆನ್ನಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಗಟ್ಟಿಗಿರುವಂಥ ಹಿಟ್ಟು ಸ್ವಲ್ಪ ನೀರಾಗುತ್ತೆ, ಹಾಗೆ ಹಗುರು ಕೂಡ ಆಗುತ್ತೆ. ಇದನ್ನ ಇವಾಗ ಮುಚ್ಚಿಡೋಣ. ನಮ್ಮ ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ಮೇನ್ ಆಗಿ ಮೆಣಸಿನ್ಕಾಯಿ ಬೇಕು. ಮೆಣಸಿನ್ಕಾಯಿನ ಸ್ವಲ್ಪ ದಪ್ಪಿಗಿರುವ ಮೆಣಸಿನ್ಕಾಯಿನ ತಗೊಂಡು ಹೀಗೆ ಸೀಳಿ ಇದ್ರ ಬೀಜವನ್ನು ತೆಗಿಯೋದ್ರಿಂದ ಏನಾಗುತ್ತೆ, ನಮಗೆ ಖಾರ ಕಮ್ಮಿ ಆಗುತ್ತೆ. ನೀವೇನಾದರೂ ಖಾರ ಪ್ರಿಯರು, ನಿಮ್ಮ ಸ್ಪೈಸಿ ಇಷ್ಟಪಡ್ತೀರಿ ಅನ್ನೋದಾದರೆ ನೀವು ಬೀಜನ ತೆಗಿಬೇಡಿ. ನೀವು ನಡಮಧ್ಯೆ ಸೀಳ್ಬಿಟ್ಟು ಹಾಗೇನೆ ಮಾಡ್ಕೋಬಹುದು ಬಂಧುಗಳೇ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಡಿಫ್ರೆಂಟ್ ಆಗಿರುವ ವಿಧಾನ ಬಂಧುಗಳೇ, ಸಖತ್ತಿದೆ. ಒಂದ್ಸಾರಿ ಮಾಡಿದ್ರೆ ಪದೇ ಮಾಡ್ತೀರಾ, ಒಂದ್ಸಾರಿ ಟ್ರೈ ಮಾಡಿ. ಈಗ ನಾವೆಲ್ಲ ಮೆಣಸಿನ್ಕಾಯಿನ ರೆಡಿ ಮಾಡ್ಕೊಂಡಾಯ್ತು. ಹಿಟ್ಟನ್ನು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ, ಹಿಟ್ಟು ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬ್ಯಾಚುಲರ್ಸು ಬಿಗಿನರ್ಸ್ ಇದ್ರೆ ಹಿಟ್ಟು ಇಷ್ಟೇ ಗಟ್ಟಿಗೆ ಕಲಿಸ್ಕೊಳ್ಳಿ ಬಂಧುಗಳೇ. ಒಂದ್ಸಾರಿ ಈಗ ಮೆಣಸಿನ್ಕಾಯಿನ ಡೀಪ್ ಮಾಡಿ ನೋಡ್ಕೊಳ್ಳಿ. ಹೀಟಾಗಿ ಹಿಟ್ಟು ನಮಗೆ ಆ ಮೆಣಸಿನ್ಕಾಯಿಗೆ ಹತ್ಕೋಬೇಕು. ನಿಮ್ಗೇನಾದರೂ ರೂಢಿ ಇದೆ, ನೀವು ಪರ್ಫೆಕ್ಟ್ ಆಗಿದ್ದೀರಿ ಅನ್ನೋದಾದ್ರೆ ಇದಕ್ಕಿಂತ ಸ್ವಲ್ಪ ಹಿಟ್ಟನ್ನು ನೀರು ಮಾಡ್ಕೊಳ್ಳಿ. ಆವಾಗ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು. ಆಲ್ರೆಡಿ ಈ ಕಡೆಗೆ ನಾನು ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಗ್ಯಾಸ್ ಫ್ಲೇಮನ್ನು ಲೋ ಮಾಡಿಕೊಂಡು ನಾವು ಕಟ್ ಮಾಡಿಕೊಂಡಿರುವಂಥ ಭಾಗವನ್ನು ಹಿಟ್ಟಿನಲ್ಲಿ ಡೀಪ್ ಮಾಡಿ ಫುಲ್ಲಾಗಿ ಮುಣಗಿಸಿ ನೋಡ್ತಾ ಇದ್ದೀರಲ್ವ, ಹೀಗೆ ಅಂಚಿಗೆ ನಾವು ಸೌರ್ ಬಿಡಬೇಕು. ಅವಾಗ ಏನಾಗುತ್ತೆ, ನಮ್ಮ ಮೆಣಸಿನ್ಕಾಯಿ ಕೂಡ ಅರ್ಧ ಕಾಣ್ತಾ ಇರುತ್ತೆ. ಆಗ ಮಾಡೋದ್ರಿಂದ ನಮ್ಮ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ, ಬಜ್ಜಿ ಕೂಡ ಫ್ಲಫಿ ಆಗುತ್ತೆ, ಬಜ್ಜಿ ಕೂಡ ಹಾಗೆ ದಪ್ಪ ಕೂಡ ಆಗುತ್ತೆ. ಈಗ ನೋಡ್ರಿ, ನಾವು ಎಲ್ಲ ಎಷ್ಟು ಹಿಡಿಯುತ್ತೆ ಅದರಲ್ಲಿ ಅಷ್ಟನ್ನೇ ಹಾಕೋಬೇಕು. ಟೈಟ್ ಆಗಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಈಗ ಫ್ರೀ ಆಗಿ ಓಡಾಡೋಕ್ಕೆ ಜಾಗ ಇರಬೇಕು ನಮಗೆ. ಅಂದರೆ ನಮ್ಮ ಹಾಕಿರುವಂಥ ಬಜ್ಜಿ 1ಕ್ಕೆ ಡಬಲ್ ಆಗುತ್ತೆ ಬಂಧುಗಳೇ. 2 ಕಡೆ ನೀಟಾಗಿ ಫ್ರೈ ಮಾಡಿಕೊಂಡು ನಾವು ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ನೋಡ್ತಾ ಇದ್ರೆ ನೋಡ್ರಿ, ನಮ್ಮ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಯಾರಿಗೆಲ್ಲ ಇಷ್ಟ ಅಲ್ಲೇ ಬಂಧುಗಳೇ, ಪ್ರತಿಯೊಬ್ಬರಿಗೂ ಇಷ್ಟ. ಯಾರಿಗೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಇದೆನೋ, ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟು ಮಂದಿ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಅನ್ನೋದನ್ನು ತಿಳಿಸಿ ಬಂಧುಗಳೇ. ನೋಡ್ರಿ, ಬಿಸಿ ಇದೆ ಬಂಧುಗಳೇ, ಕೈ ಸುಡ್ತಾ ಇದೆ, ಸಖತ್ತಾಗಿದೆ. ಇನ್ನೊಂದು ಸಾರಿ ನಾವು ಹಾಕಿ ತೋರಿಸ್ತಾ ಇದ್ದೀವಿ ನೋಡ್ರಿ. ನಮ್ಮ ರೂಢಿಯವರಾದರೆ ಒಂದೇ ಸಾರಿ ನೀವು ಅದರಲ್ಲೇ ಮೆಣಸಿನ್ಕಾಯಿನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಹೀಗೆ ಫಾಸ್ಟಾಗಿ ನಾವು ಮಾಡ್ಕೋಬಹುದು. ಇದು ಪರ್ಫೆಕ್ಟ್ ಆಗಿರೋರಿಗೆ ಮಾಡೋಕ್ಕೆ ಬರುತ್ತೆ ಬಂಧುಗಳೇ. ನೋಡ್ರಿ, ಎಲ್ಲಾನು ನಾವು ಹೀಗೆ ರೆಡಿ ಮಾಡ್ಕೊಂಡು ಆಯ್ತು. ನಾವು ಫಾಸ್ಟ್ ಮಾಡ್ಬೇಕಂದ್ರೆ ಮೆಣಸಿನ್ಕಾಯಿನ ಪಾತ್ರೆಯಲ್ಲಿ ಒಂದಿಷ್ಟು ಇಟ್ಕೊಂಡು ಫಾಸ್ಟಾಗಿ ನಾವು ಮಾಡ್ಕೋಬಹುದು. ಈಗ ಇದರಲ್ಲಿ ಉಳಿದಿರುವಂಥ ಹಿಟ್ಟಿದೆ ಅಲ್ವಾ ಬಂಧುಗಳೇ, ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ, ಖಾರ ಆಗುತ್ತಲ್ವಾ. ಹಾಗಾಗಿ ನಾವು ಮೆಣಸಿನ್ಕಾಯಿ ಬೀಜ ಕೂಡ ವೇಸ್ಟ್ ಮಾಡೋದು ಬೇಡ. ಆ ಮೆಣಸಿನ್ಕಾಯಿ ಬೀಜನ ಇದರಲ್ಲಿ ಹಾಕೊಂಡ್ಬಿಟ್ಟು ಒಂದಿಷ್ಟು ಕರಿಬೇವು, ಕೊತ್ತಂಬರಿ, ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಬಿಸಿ ಎಣ್ಣೆಯಲ್ಲಿ ಸ್ವಲ್ಪನೇ ಸ್ಪೂನ್ನಿಂದ ಹೀಗೆ ತೊಗೊಂಡು ನಾವು ಬಿಟ್ಕೊತಾ ಹೋಗ್ಬಿಟ್ರೆ ಆಯಿತು ಬಂಧುಗಳೇ. ಪಕೋಡ ಕೂಡ ರೆಡಿ ಆಯಿತು. ಒಂದೇ ಹಿಟ್ಟಿನಲ್ಲಿ 2 ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಬಂಧುಗಳೇ. ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಕೊಡಿ.
ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ ನೋಡ್ರಿ ನೀಟಾಗಿ ಎಲ್ಲ ಕಡೆಗೆ ಫ್ರೈ ಆಯಿತು. ಎಣ್ಣೆಯಿಂದ ಹೊರಗೆ ತೆಗಿತಾ ಇದ್ದೀವಿ. ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಈಗ ಓಪನ್ ಮಾಡಿ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೆ ನೋಡ್ರಿ. ವಾವ್, ಸಖತ್ತಾಗಿರುತ್ತೆ ಬಂಧುಗಳೇ. ನಮ್ಮ ಮಿರ್ಚಿ ಬಜ್ಜಿ ನೋಡ್ರಿ ಯಾವ ಥರ ಗೂಡಾಗಿದೆ, ಫ್ಲಫಿ ಆಗಿರುತ್ತೆ. ಗರಿಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಗರಿ ಆಗಿದೆ ಅಂತ. ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ರಿ. ನಮ್ಮ ಮಿರ್ಚಿ ಕೂಡ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ನೋಡ್ರಿ. ಸಖತ್ತಾಗಿರುತ್ತೆ ಬಂಧುಗಳೇ. ನೀವು ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಇವಾಗ ತಿಂದು ಕೂಡ ತೋರಿಸ್ತೀನಿ, ಸೌಂಡ್ ಕೇಳಿ. ಎಷ್ಟು ಗರಿ ಆಗಿರುತ್ತೆ ಅಂದ್ರೆ ಅಷ್ಟು ಗರಿ ಆಗಿರುತ್ತೆ. ಇದು ಬಾಯಿಂದ ಹೇಳಿದ್ರಲ್ಲ ಬಂಧುಗಳೇ, ನೀವು ಒಂದ್ಸಾರಿ ಮಾಡ್ಕೊಂಡು ತಿಂದ್ರೆ ಇದು ರುಚಿ ಹೇಗಿತ್ತಂತ ಹೇಳೋಕೆ ಸಾಧ್ಯ ಬಂಧುಗಳೇ. ತಪ್ಪದೆ ಒಂದ್ಸಾರಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಿಳಿಸೋದನ್ನ ಮರಿಬೇಡಿ. ಯಾರು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ ಬಂಧುಗಳೇ. ಇಷ್ಟು ಪರ್ಫೆಕ್ಟ್ ಆಗಿ ಸ್ಟ್ರೀಟ್ ಸ್ಟೈಲ್ ಮಿರ್ಚಿ ಪಕೋಡಾನ ಮನೆಯಲ್ಲೇ ಮಾಡೋದಾದ್ರೆ ಹೊರಗಡೆ ಯಾರು ಹೋಗ್ತಾರೆ ಬಂಧುಗಳೇ, ಹೊರಗಡೆಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅಷ್ಟು ಸಖತ್ತಾಗಿರುತ್ತೆ ಬಂಧುಗಳೇ. ಪರ್ಫೆಕ್ಟ್ ಸ್ಟ್ರೀಟ್ ಸ್ಟೈಲ್ ಮಿರ್ಚಿ 2 in 1. ಒಂದೇ ಹಿಟ್ಟಿನಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಪಕೋಡ. ದೊಡ್ಡವ್ರಿಗೆ ಮೆಣಸಿನ್ಕಾಯಿ ಬಜ್ಜಿ, ಚಿಕ್ಕವರಿಗೆ ಪಕೋಡ. ಯಾವ ರೀತಿಯಾಗಿ ಗರಿಯಾಗಿ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ವಾ ಬಂಧುಗಳೇ. ಕಡಿಮೆ ಖರ್ಚು ಕಡಿಮೆ ಸಮಯ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.